ಕೆಲವೊಂದು ಸಲ ವೈದ್ಯಕೀಯ ಲೋಕಕ್ಕೂ ಅಚ್ಚರಿ ಮೂಡಿಸುವಂತಹ ಪವಾಡಗಳು ನಡೀತಾ ಇರ್ತವೆ. ಆಸ್ಪತ್ರೆಯಲ್ಲಿ ವಾಸಿ ಮಾಡಲು ಆಗದ ಕಾಯಿಲೆಗಳನ್ನ ಇನ್ಯಾವುದೋ ದೇವಸ್ಥಾನದಲ್ಲಿ ವಾಸಿ ಮಾಡ್ತಾರೆ. ಆ ರೀತಿ ಹೆಸರು ಮಾಡಿರುವ ದೇವಸ್ಥಾನ ಅಂದ್ರೆ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿಯಲ್ಲಿರುವ ತ್ರಿಶೂಲ ಕಾಳಿಕಾದೇವಿ ದೇವಸ್ಥಾನ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ದೇವಸ್ಥಾನದ ಬಗ್ಗೆ ಈಗಾಗಲೇ ನೋಡಿರ್ತೀರಿ. ಸಮಸ್ಯೆ ಎಂದು ಬಂದ ಭಕ್ತರಿಗೆ ತ್ರಿಶೂಲ ನೀಡಿ ಸಮಸ್ಯೆಗೆ ಪರಿಹಾರ ನೀಡುತ್ತಾರೆ. ತ್ರಿಶೂಲ ಕೊಟ್ಟಾಗ ಮನಸ್ಸಲ್ಲಿ ಮೂಡುವ ಬೆಳಕನ್ನ ಆಧರಿಸಿ ಜನರಿಗೆ ಏನು ಸಮಸ್ಯೆ ಇದೆ ಎಂಬುದನ್ನ ತಿಳಿಸುತ್ತಾರೆ. ಏನೋ ಈ ದೇವಸ್ಥಾನವನ್ನ ರವಿಕುಮಾರ್ ಅವರು ನೋಡಿಕೊಳ್ತಿದ್ದಾರೆ. ಕಾಳಿಕಾದೇವಿ ಒಲಿದಿದ್ದಾಳೆ, ಎಲ್ಲ ಸಮಸ್ಯೆಗೂ ಪರಿಹಾರ ನೀಡುವಂತೆ ಉತ್ತೇಜನ ನೀಡುತ್ತಾಳೆ ಎನ್ನುತ್ತಾರೆ. ನಾವು ಹೀಗೆ ಕಷ್ಟ ಅಂತ ಬೇರೆ ಕಡೆ ಹೋದಾಗ ಒಬ್ರು ಹೇಳಿದ್ದು ಗೋಪಿನಾಥ್ ಅಂತ, ಈ ಥರ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಮಾಡಿಸಿದ್ದಾರೆ, ಆದರೆ ನಿಮ್ಗೆ ಯಾವುದು ಹಿಡಿದಿಲ್ಲ, ನಿಮ್ಮ ಜಮೀನಲ್ಲಿ ಇದರ ರಚೆ ಕಟ್ಟೆ ಅವ್ರು ನೋಡೇ ಇಲ್ಲ. ಅವ್ರು ಬಂದು ವಿಕೋಟೆ ಹತ್ರ ಬಂಗ್ಲಾವೂರು ಅಂತ, ಅವರು ಫಸ್ಟ್ ನಾವು ಹೊರಗೆ ಹೋದಾಗ ಅವ್ರು ಹೇಳಿದ್ರು ಈ ಥರ ರಚೆ ಕಟ್ಟಿರೋದು ಅವ್ರು ಹೇಳಿದ್ರು, ಪಕ್ಕದಲ್ಲಿ ಕುಂಟಿದ್ದು ಹೇಳಿದ್ರು, ಮತ್ತು ಹಿಂದಗಡೆ ಉತ್ತೈದಿದ್ದು ಹೇಳಿದ್ರು. ಉತ್ತೈದಿದ್ದು ನಾವು ನೋಡಿಲ್ಲ, ಯಾಕಂದರೆ ಎಲ್ಲ ಗಿಡ ಗಂಟೆಗಳು ಬೆಳೆದು ನಮಗೆ ಓಡಾಡ್ತಾ ಇರಲಿಲ್ಲ ನಾವು. ಹಾಗಾಗಿ ಅವ್ರು ಹೇಳಿದ್ಮೇಲೆ ಸ್ವಲ್ಪ ದಿವಸ ನಾನು ಬಿಟ್ಬಿಟ್ಟಿದ್ದೆ. ಆಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಉತ್ತ ಇತ್ತು. ಆಮೇಲೆ ಆವತ್ತಿನಿಂದ ಅಲ್ಲಿ ನನಗೂ ಸ್ವಲ್ಪ ಒಂದು 2-3 ವರ್ಷ ಇಂಟ್ರೆಸ್ಟ್ ಇರಲಿಲ್ಲ. ಇರೋ ಪ್ರಾಬ್ಲಮಲ್ಲಿ ನಾವು ದೇವಸ್ಥಾನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಅಮ್ಮನೇ ಬಿಡ್ತಾ ಇರಲಿಲ್ಲ. ನೈಟಲ್ಲಿ ಬಂದು ಏನೇನು ವಯಸ್ಸು ಡೈರೆಕ್ಟಾಗಿ ಕೆಣಿಸೋದು, ಮಲಗಿದ್ರೆ ಮಲಗೋಕ್ಕೆ ಆಗ್ತಾಯಿರಲಿಲ್ಲ, ಜ್ವರಕ್ಕೆ ಹೋಗೋದು, ಮಾತಾಡ್ಸೋದು, ಆ ಥರ ಹಾಗೆ ಆಗಿಲ್ಲ. ಆಮೇಲೆ ಅಮ್ಮನಿಗೆ ಉತ್ತ ಪೂಜೆ ಮಾಡೋಕ್ಕೆ ಹೇಳಿದ್ರೆ ಆಮೇಲೆ ಬರ್ತಾ ಇದು ಪೂಜೆ 2011 ಸ್ಟಾರ್ಟ್ ಮಾಡಿದ್ವಿ ಉತ್ತಕ್ಕೆ. ಅಮ್ಮನ ವಿಗ್ರಹ ತಗೊಂಬಂದು 2014 ಅಮ್ಮನ ಫೋಟೋ ಇಟ್ಟು ಫಸ್ಟ್ ಪೂಜೆ ಮಾಡಿದ್ದು. ಆವತ್ತಿನಿಂದ ಇಲ್ಲಿ ತ್ರಿಶೂಲ ಪವಾಡ ಅಂತ ಶುರುವಾಗಿದೆ. ಇದು ಬಂದು ತ್ರಿಶೂಲ ಹಿಡ್ಕೊಂಡ್ರೆ ಕಣ್ಣು ಮುಚ್ಕೊಂಡು ಈ ಥರ ಕೂತ್ಕೊಂಡ್ರೆ ಒಬ್ಬರಿಗೆ 1 ನಿಮಿಷದಲ್ಲೇ ಬಂದ್ಬಿಡುತ್ತೆ, ಒಬ್ಬರಿಗೆ 10 ನಿಮಿಷ ಆಗುತ್ತೆ, ಒಬ್ಬರಿಗೆ 20 ನಿಮಿಷ ಆಗುತ್ತೆ, ಬೆಳಕು ಬರುತ್ತೆ. ಈಗ ನಾವು ಕಣ್ಣು ಮುಚ್ಕೊಂಡು ಕೂತಾಗ ಮಾಮೂಲಿ ಕತ್ಲಿರುತ್ತೆ. ಆ ಕತ್ಲಲ್ಲೇ ಮತ್ತು ಇವಾಗ ಕಣ್ಣು ಬಿಟ್ಟಾಗ ಹೆಂಗೆ ಬೆಳಕಿರುತ್ತೆ, ಲೈಟು ಇದು ಆ ಥರ ಬೆಳಕು ಬರುತ್ತೆ. ಕಣ್ಣಲ್ಲೇ ಬೆಳಕು ಬರುತ್ತೆ. ಕಣ್ಣು ಮುಚ್ಕೊಂಡು ಕೂತಿದ್ರೆ ಬೆಳಕು ಬರುತ್ತೆ. ಆ ಬೆಳಕಲ್ಲಿ ನಮಗೇನಾದರೂ ವಾಮಾಚಾರ ಆಗಿದೆಯಾ ಅಥವಾ ಯಾರು ಮಾಡಿಸಿದ್ದಾರೆ ಏನು ಅನ್ನೋದು ಎಲ್ಲ ಅವರು ಬಂದಿರೋ ಭಕ್ತಾದಿಗಳೇ ನೋಡ್ತಾ ಇರ್ತಾರೆ. ಅಮ್ಮ ಒಂದು ಟೈಮ್ ಬಂದು ಚೆಕ್ ಮಾಡಿಸ್ಕೊಂಡು ಅವತ್ತು ಪೂಜೆ ಮಾಡಿಸ್ಕೊಂಡು ಹೋದರೆ ಇನ್ನೊಂದು ಟೈಮ್ ಬರ್ಬೇಕಷ್ಟೇ, 2 ಟೈಮ್. ಅಮ್ಮ ಅದು ಬಂದು ಪೂಜೆ ಮನೆಗೆ ಹೋಗಿ ಮಾಡ್ತೀರಿ, ಮತ್ತು ಇಲ್ಲಿ ಸ್ಮಶಾನ ಪೂಜೆನ ಮಾಡ್ತೀರಿ. ಮತ್ತು ಅದೆಲ್ಲ ಆದಮೇಲೆ ಕೆಲವು ಜನಕ್ಕೆ ಓವರಾಗಿರುತ್ತೆ. ಈಗ ಹಾಸ್ಪಿಟ್ಲಲ್ಲಿ ಏನು ಹೇಳ್ತಾರೆ, ಕೈ ಮೀರಾಗಿದೆ ಅಂತಾರಲ್ಲ, ICUಗೆ ಆಗಬೇಕು, MICಗೆ ಆಗಬೇಕು ಅಂತ. ಅದರ ಓವರಾಗಿರೋರು ಬರ್ತಾರೆ, ಅವ್ರು ಇಲ್ಲೇ ಉಳಿಸ್ಕೊತೀರಿ. ಅವ್ರ ಮನೆಯವ್ರು ಯಾರಾದರೂ ಒಬ್ಬರಿಬ್ಬರು ಜೊತೆಲಿ ಇರ್ತಾರೆ, ಅವ್ರಿಗೆ ಡೈಲಿ ಪೂಜೆಗಳು ಮಾಡಿ ರೆಡಿ ಮಾಡ್ಕೊಳ್ಳಿ. ಅಮ್ಮ ಇಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲ ನಾರ್ಮಲ್ ಇದೆ, MRI ಸ್ಕ್ಯಾನಿಂಗ್ ಎಲ್ಲ ECG ಎಲ್ಲ ಮಾಡಿಸಿದ್ರು ನಾರ್ಮಲ್ ಇದೆ. ಆದರೆ ಆರೋಗ್ಯ ಸಮಸ್ಯೆ ಐತೆ ಅಂದರೆ ಅವ್ರು ಇಲ್ಲಿ ಬಂದಾಗ ತ್ರಿಶೂಲ ಕೊಡ್ತೀರಿ. ಅವ್ರ ಫ್ಯಾಮಿಲಿ ಬರ್ತಾರೆ, ಫ್ಯಾಮಿಲಿ ಅವ್ರ ಕೈಲಿ ತ್ರಿಶೂಲ ಕೊಡ್ತೀರಿ. ಯಾರಿಗಾದ್ರೂ ಒಬ್ರು ಬೆಳಕು ಬರುತ್ತೆ, ಆ ಬೆಳಕಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕೆ ನಮ್ಮ ಅಪ್ಪಗೆ ಈ ಥರ ಇದೆ, ನಮ್ಮ ಅಮ್ಮಗೆ ಆ ಥರ ಇದ್ರು, ನಮ್ಮ ಮಕ್ಳಿಗೆ ಈ ಥರ ಯಾವ ತೊಂದರೆ ಆಗಿದೆ ಅಂತ ಅವ್ರಿಗೆ ಕಣ್ಣಲ್ಲಿ ನೋಡ್ಬಿಡ್ತಾರೆ. ಅವ್ರು ಸ್ಕ್ಯಾನ್ ಮಾಡ್ತಾರೆ. ಕಣ್ಣು ಮುಚ್ಕೊಂಡಿದ್ದಾಗ ಅವ್ರು ನೀವು ಕರೆದಾಗ ನಮ್ಮ ಕಣ್ಣು ಮುಂದೆ ಬರ್ತಾರೆ. ಇವಾಗ ಯಾರಾದರೂ ಮಾಡಿಸಿದ್ರೆ ಇಲ್ಲ ನಿಮ್ಗೆ ಅವ್ರ ಮಕ್ಳು ಕರೀತಾರೆ, ಕಣ್ಣು ಮುಚ್ಕೊಂಡಾಗ ಮಕ್ಕಳಾಗಲಿ ತಂದೆ ತಾಯಿನ ಕರೆದಾಗ ಅವ್ರ ದೇಹದಲ್ಲಿ ಏನು ನೆಗೆಟಿವ್ ಕೆಟ್ಟ ಶಕ್ತಿ ಇದೆ ಅಂತ ಅವ್ರಿಗೆ ಕಾಣಿಸ್ಬಿಡುತ್ತೆ. ಕೆಟ್ಟ ಶಕ್ತಿ ಯಾವ ರೀತಿ ಇದೆ ಅಂತ ಅವ್ರಿಗೆ ಕಾಣಿಸುತ್ತೆ. ಆವಾಗ ಅದನ್ನು ಸರಿಪಡಿಸ್ಕೊಂತಾರೆ. ಎಷ್ಟೋ ಜನ ಚೆನ್ನಾಗಿದೆ. ಆಮೇಲೆ ಜಮೀನು ವಿವಾದಗಳಕ್ಕೆ ದುಡ್ಡು ಕಾಸು ಇಲ್ಲಿ ನಾವು ಮಾಡ್ಕೊಡಲ್ಲ. ಯಾಕಂದರೆ ಜಮೀನು ವಿವಾದಕ್ಕೆ ಮತ್ತು ದುಡ್ಡು ಕಾಸಕ್ಕೆ ದೇವ್ರಿಗೆ ಸಂಬಂಧ ಇಲ್ಲ. ಹಾಗಾಗಿ ಕೋರ್ಟ್ ವಿಚಾರಗಳು ನಾವು ಮಾಡಲ್ಲ. ಏನೆಂದರೆ ಆರೋಗ್ಯ ಸಮಸ್ಯೆ ಇದು ಮಾತ್ರ ವಾಮಾಚಾರ, ಚೌಡಿ ಪ್ರಯೋಗ, ಬೇರೆ ಬೇರೆ ರೀತಿ ಪ್ರಯೋಗಗಳಿದ್ದಾವೆ. ಆ ಆಗೋರ ಪ್ರಯೋಗಗಳು ಇವ್ನು ಮಾತ್ರ ನಾವು ಸರಿಪಡಿಸ್ಕೊಡ್ತೇವೆ ಹೊರತು ದುಡ್ಡು ಕಾಸ್ಕ ನಮಗೆ ಸಂಬಂಧ ಇಲ್ಲ, ನಾವು ಮಾಡೋದು ಇಲ್ಲ. ಖಂಡಿತ ಇದೆ. ಅದು ಬಂದು ದೇವಸ್ಥಾನದಲ್ಲಿ ಇರಬೇಕನ್ನೋ ಉದ್ದೇಶ ಏನಿಲ್ಲ. ಆದರೆ ಸ್ವಯಂವಾಗಿ ಅವರೇ ಇಚ್ಛೆಯಿಂದ ಸ್ವಾಮಿ ನಾವಿಲ್ಲೇ ಇರ್ತೀರಿ, ಸ್ವಲ್ಪ ದಿವಸ ಇಲ್ಲೇ ಇದು ಕಳಿ, ಎಷ್ಟು ದಿನ ಇದು ಕಳಿ, ಯಾರು ತೊಂದರೆ ಇಲ್ಲ. ಆ ಥರ ಕೆಲವೊಬ್ಬರು ಈಗ ವಾಮಾಚಾರದಲ್ಲಿ ಚೌಡಿ ಪ್ರಯೋಗ ಮಾಡಿ ನಾನಾ ರೀತಿ ಒಂದು ಬೊಂಬೆ ಮಾಡಿಬಿಟ್ಟು ಪ್ರೇತಗಳು ಬಿಡ್ತಾರೆ ದೇವರುಗಳು. ಅವೆಲ್ಲ ಟೈಮ್ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ, 1 ತಿಂಗಳು. ಯಾಕಂದ್ರೆ ಅವ್ರು ಇಲ್ಲೇ ಇರ್ತಾರೆ. ಅದು ತೆಗಿತಾ ಇದ್ದರೆ ಮೈ ಮೇಲೆ ಬರ್ತಾನೆ ಇರ್ತಾರೆ. ಹಂಗಾಗಿ ಅದನ್ನು ಇಲ್ಲೇ ಇರ್ತಾರೆ. ಇಲ್ಲೇ ಇದ್ದಾಗ ಅವ್ರಿಗೆಲ್ಲ ಸರಿಪಡಿಸಿ ನಾವು ಕಳಿಸೋದು. ಒಬ್ಬೊಬ್ರಿಗೂ ಒಂದೊಂದು ರೀತಿ ಪೂಜೆಗಳಿರುತ್ತೆ. ಅದು ಸ್ಮಶಾನ ಪೂಜೆ, ಮನೆಯದು, ಹೋಮದ್ದು ಎಲ್ಲ ಇರುತ್ತೆ. ಅಂದರೆ ಇಲ್ಲಿ ಆರ್ಕೆ ಯಾವುದೇ ಇಲ್ಲ. ಈಗ ನಮ್ಮ ಸಮಸ್ಯೆಗೆ ನಾವು ಆರ್ಕೆ ಕಟ್ಕೊಂಬಿಟ್ರೆ ಯಾವುದೇ ರೀತಿ ಪರಿಹಾರ ಆಗಲ್ಲ, ಆಯಿತಾ. ಹಂಗಾಗಿ ಅವ್ರ ಸಮಸ್ಯೆನ ಅವರೇ ನೋಡಿತಾರೆ, ಬಂದು ಕೂತ್ಕೊಂತಾರೆ, ತ್ರಿಶೂಲ ಹಿಡ್ಕೊಂತಾರೆ. ಒಬ್ಬೊಬ್ಬರಿಗೆ ಕಣ್ಣು ಮುಚ್ಕೊಂಡು ಎಷ್ಟೊತ್ತು ಕೂತ್ರು ಬೆಳಕು ಬರೋಲ್ಲ. ಯಾಕಂತಂದರೆ ಅವ್ರಿಗೆ ಗರುಡ ದೋಷ, ಸರ್ಪದೋಷ 2 ಒಟ್ಟಾಗಿದ್ದರೆ ಏನೇ ಮಾಡಿದ್ರು ಬೆಳಕು ಬರೋಲ್ಲ. ನಾವು ಎಷ್ಟೋ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀವಿ ಈ ಮಾತಾ, ಆದರೂ ಜನ ಕಾಮೆಂಟ್ ಆಗ್ತಾರೆ ನಮಗೆ ಬೆಳಕು ಬಂದಿಲ್ಲ. ಕೆಲವೊಬ್ರು ಏನು ಕಾಮೆಂಟ್ ಆಗ್ತಾರೆ ಅಂದರೆ ಈ ಭೂಮಿ ವಿಚಾರಕದಲ್ಲಿ ಬರ್ತಾರೆ. ಭೂಮಿ ವಿಚಾರ ಅಂದರೆ ನಿಧಿಗಳೆತ್ತೋದು ಮತ್ತು ವಶೀಕರಣ ಬರ್ತಾರೆ. ಲೇಡೀಸ್ ಜೆಂಟ್ಸು ಮಾಮೂಲಿ ಲವರ್ಸ್ ಇರ್ತಾರಲ್ಲ, ಅವ್ರು ವಶೀಕರಣಕ್ಕೆ ಬರ್ತಾರೆ. ಅವೆಲ್ಲ ನಾವು ಮಾಡಲ್ಲ.
ಅದರಲ್ಲಿ ಈಗ ಹೇಳ್ದಲ್ಲ, ಲವರ್ಸ್ಗಳು ಜಾಸ್ತಿ ಫೋನ್ ಮಾಡ್ತಾರೆ, ಬರ್ತಾರೆ. ನಾವು ಹೇಳಿರ್ತೀವಿ ಫಸ್ಟೇ ಫೋನ್ ಮಾಡಿದಾಗ, ಇಲ್ಲಪ್ಪ ನಾವು ಆ ಥರ ಇಲ್ಲಮ್ಮ ನಾವು ಮಾಡಲ್ಲ ಅಂತ. ಆದ್ರೂ ನೋಡೋಣ ಅಂತ ಹೇಳಿ ಬರೋ ಚೆಕ್ ಮಾಡ್ತಾರೆ. ಆ ಯಮ್ಮ ಕೊಡಲ್ಲ ಬೆಳಕು. ಅವ್ರು ಕಾಮೆಂಟ್ ಆಗ್ತಾರೆ, ಇದೆಲ್ಲ ಸುಳ್ಳು, ನಾವು ಹೋಗಿದ್ರೆ, ನಾವು 4-5 ಜನ ಹೋಗಿದ್ರೆ, ನಾವು 4-5 ಜನ ಕೂತು ನಾವು ಅಷ್ಟು ಬಿಟ್ಟರೆ ಆ ಥರ ವಿಷಯಗಳಿಗೆಲ್ಲ ಇಲ್ಲಿ ಅಮ್ಮ ದಾರಿ ಕೊಟ್ಟಿಲ್ಲ. ಏನಾದ್ರು ಆರೋಗ್ಯ ಸಮಸ್ಯೆದಲ್ಲಿ ಮನೆ ಕಡೆ ತೊಂದರೆ ಇದ್ದರೆ ಅದಷ್ಟೇ ಮಾಡಿಕೊಡ್ತಾರೆ. ಈಗ ಮನೆಗಳು ಕಟ್ಟಿ ಅರ್ಧ ನಿಂತಾಗಿರುತ್ತೆ, ಅವೆಲ್ಲ ಚೆನ್ನಾಗಾಗುತ್ತೆ. ಆ ಥರ ವಿಶೇಷ ಪೂಜೆ ಬಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಬೆಳಗ್ಗೆ 9ರಿಂದ ರಾತ್ರಿ 10 ಗಂಟೆ ಗಂಟ ವಿಶೇಷ ಪೂಜೆ ಇರುತ್ತೆ. ಮತ್ತು ಬಂದ ಭಕ್ತಾದಿಗಳು ತಾಯಿಗೆ ಸ್ವಯಂವಾಗಿ ಅಭಿಷೇಕವನ್ನು ಮಾಡೋಂಥ ಅವಕಾಶ ಇದೆ. ಆ ಅಭಿಷೇಕಕ್ಕೆ ನಾವು ಇಲ್ಲಿ ಆವತ್ತಿಗೆ ನಾವು ಯಾರಾದರೂ ₹1 ತಗೋಣ. ಎಲ್ಲ ನಮ್ಮ ದೇವಸ್ಥಾನ ಕಡೆಯಿಂದಲೇ ಹಾಲು, ಮೊಸರು, ಅರಿಶಿನ ನೀರು, ಕುಂಕುಮ ನೀರು, ತುಪ್ಪ, ಪಂಚದ್ರವ್ಯಗಳೆಲ್ಲನೂ ನಮ್ಮ ದೇವಸ್ಥಾನ ಕಡೆಯಿಂದ ಕೊಡ್ತೀವಿ. ಎಲ್ಲ ಬಂದವರೆಲ್ಲ ಅಭಿಷೇಕ ಮಾಡ್ತೀವಿ. ಅಮ್ಮ ಇಲ್ಲಿ ನಾವು ಬಂದಂಥ ಭಕ್ತಗಳಿಗೆ ಇವಾಗ ಯಾರಿಗೂ ನಾವು ಈ ಥರ ಮಾಡ್ತಾಯಿದ್ರಿ, ನೀವು ಕಾಸು ಕೊಡಿ ಅಂತ ನಾವು ಯಾರನ್ನೂ ಕೇಳಿಲ್ಲ. ಯಾಕಂದರೆ ಅವ್ರ ಕಷ್ಟಕ್ಕೆ ಇಲ್ಲಿ ಬರ್ತಾರೆ. ಮತ್ತು ಅವ್ರ ಕಷ್ಟಕ್ಕೆ ಹೋಗಿ ನಾವು ಮತ್ತೆ ಅವ್ರ ಕಷ್ಟಕ್ಕೆ ಕೊಟ್ಟರೆ ಆಗುತ್ತಾ? ಇಲ್ಲಮ್ಮ. ಅದೇನೈತೆ ಅವ್ರ ಪೂಜೆ ಖರ್ಚು ಏನೈತೆ ಅದು ಕೊಟ್ಟು ಅವ್ರು ಮಾಡಿಸ್ಕೊಂಡು ಅಷ್ಟೇ. ಅಷ್ಟು ಬಿಟ್ಟರೆ ನಾವು ಯಾವ ಭಕ್ತರು ಇವಾಗ ದೇವಸ್ಥಾನ ಕಟ್ತಾಯಿದ್ದೀನಿ, ಇಲ್ಲ ಹಂಗೆ ಹಿಂಗೆ ಮಾಡ್ತಾಯಿದ್ದೀನಿ, ಕಾಸು ಕೊಡೋದು ನಾವು ಯಾರನ್ನೂ ಕೇಳಲ್ಲ. ಅದು ಅವ್ರವ್ರ ಇಷ್ಟ ಇರುತ್ತೆ. ಹಾಗಾಗಿ ನಾವು ಯಾರೂ ಕೇಳಿಲ್ಲ, ಮುಂದೆ ಕೇಳೋದು ಇಲ್ಲ. ಆ ತಾಯಿ ಹೆಂಗೆ ನಡೆಸ್ಕೊತಾರೆ ಹಂಗೆ ನಡೆಸ್ಕೊತಾರೆ. ರವಿಕುಮಾರ್ ಅವರು ಸಾಕಷ್ಟು ಜಿಲ್ಲೆಗಳಿಗೆ ಹೋಗಿ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕೊಡ್ತಾರೆ. ಜೊತೆಗೆ ದೇವಸ್ಥಾನದಲ್ಲಿ ಅವರ ಜೊತೆಗೆ ಒಂದಷ್ಟು ಅರ್ಚಕರು ಕೆಲಸವನ್ನ ಮಾಡ್ತಾರೆ. ಈಗ ವಾಮಾಚಾರ ಜಾಸ್ತಿ ಇಲ್ಲಿ ಚೌಡಿ ಪ್ರಯೋಗ, ಆತ್ಮ ಪ್ರಯೋಗ ಆ ಥರ ಇರುತ್ತಲ್ಲ, ಆತ್ಮ ಪ್ರಯೋಗ, ಚೌಡಿ ಪ್ರಯೋಗ ಆಗಲಿ, ವಾಮಾಚಾರ ಆಗಲಿ, ಪ್ರತಿಯೊಂದು ಇಲ್ಲ ತಾಯಿ ಕ್ಲಿಯರ್ ಮಾಡಿಕೊಡ್ತಾರಮ್ಮ. ಅಮ್ಮನೇ ಇಲ್ಲಿ ಕ್ಲಿಯರ್ ಮಾಡಿಕೊಡೋದು. ಅಮ್ಮ ಇಲ್ಲಿ ಪ್ರತಿಯೊಂದು ಸಮಸ್ಯೆನಾಗಲಿ 21 ದಿನ ಇಲ್ಲ 18 ದಿನ ಪೂಜೆ ಕೊಡ್ತೀವಿ. ಮಶಾಣದಲ್ಲಿ ಪೂಜೆ ಆಗಿದ ತಕ್ಷಣ 21 ದಿನ ಇಲ್ಲ 18 ದಿನ. ಆ 21 ದಿನ ಆದಮೇಲೆ ಮತ್ತೆ 22 ಮತ್ತೆ ಚೆಕ್ಕಿಂಗ್ ಆಗುತ್ತೆ. ಏನೇ ಪೂಜೆ ಮಾಡಿದ್ರು ಕ್ಲಿಯರ್ ಆಗಿದೆಯೇ ಇಲ್ವಂತ ಮತ್ತೆ ಚೆಕ್ ಮಾಡ್ತೀವಿ. ಅಷ್ಟರೊಳಗಡೆ ಅವ್ರಿಗೆ ಚೇಂಜಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದು ಅಮ್ಮ ಅದಕ್ಕೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಕೇಳಿದ್ರೆ ಉತ್ತರ ಕೊಟ್ಟರೆ ಮಾತ್ರ ಕ್ಲಿಯರ್. ಇಲ್ಲಾಂದ್ರೆ ಅಮ್ಮ ಇದು ಆಗಲ್ಲ, ಇದು ಹಾಸ್ಪಿಟ್ಲ್ ಅಂದರೆ ಹಾಸ್ಪಿಟ್ಲ್. ಹೌದು, ಪ್ರತಿಯೊಂದು ಅಮ್ಮ ಏನು ಉತ್ತರ ಕೊಡ್ತಾರೆ, ಏನು ಮಾಡು ಅಂತಾರೆ ಅದನ್ನೇ ನಾವು ಮಾಡೋದು. ಅಂದರೆ ಬೆಳಕು ಇವರಿಗೆ ಬಂದಾಗ ಅವ್ರಿಗೆ ಆ ಕಣ್ಣಲ್ಲಿ ತೋರಿಸ್ಕೊಡ್ತಾರೆ, ವಾಮಾಚಾರ ಆಗಿದೆ, ಇಲ್ಲ ಈ ಥರದ್ದು ಮಾಡು, ಈ ಥರದ್ದಿಲ್ಲ. ಅವ್ರ ಮುಖಾಂತರನೇ ಇದು ಮಶಾಣದಲ್ಲಿ ಮಾಡಿದ್ರೆ ಕ್ಲಿಯರ್ ಆಗುತ್ತಾ ಇಲ್ವ ಅಂತ ಅವ್ರ ಮುಖಾಂತರನೇ ಕೇಳ್ತೀವಿ. ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ, ನೆಗೆಟಿವ್ ಎನರ್ಜಿ ತಾಕಿದ್ರೆ, ಆರೋಗ್ಯದಲ್ಲಿ ಸಮಸ್ಯೆ ಎದುರಾದ್ರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರೆ ಸರಿಯಾಗುತ್ತೆ ಎಂಬ ನಂಬಿಕೆ ಹಲವರದು. ಅಮ್ಮ ನಮಸ್ತೆ. ನೀವು ಕಾಳಿಕಾಮಾತಾ ದೇವಸ್ಥಾನಕ್ಕೆ ಬಂದಿದ್ದೀರಾ. ಸೊ ನಿಮಗೆ ಯಾವ ಥರ ಅನುಕೂಲ ಆಗಿದೆ? ಇಲ್ಲಿ ನೀವೇನು ಸಮಸ್ಯೆ ಕೇಳ್ಕೊಂಬಂದಿದ್ದೀರಾ? ಇಲ್ಲಿ ನಮ್ಮದು ಮನೆಯದು ಸಮಸ್ಯೆ ಕೇಳ್ಕೊಂಬಂದಿದ್ವಿ. ಆವಾಗ ನಾವು ಇಲ್ಲಿ ಬಂದು ಹೋಗಿದ ತಕ್ಷಣ ನಮಗೆ ದೇವರೆಲ್ಲ ಒಳ್ಳೇದು ಮಾಡಿದ್ರು. ನಮಗೆ ಮನೆಯಲ್ಲೂ ಅಷ್ಟೇ, ಮನೆ ಕಟ್ಟೋದಕ್ಕೆ ಇನ್ನೊಂದಕ್ಕೆ ಎಲ್ಲ ಅನುಕೂಲ ಆಯಿತು. ತೋಟದಲ್ಲಿ ಎಲ್ಲನೂ ಅನುಕೂಲ ಆಯಿತು. ಇವಾಗ ನನ್ನ ಮಗನಿಗೂ ಒಳ್ಳೆಯದಾಗಿದೆ. ನನ್ನ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದ ಮೇಲೆ ನನ್ನ ಮಗನಿಗೆ ಭಾರಿ ಒಳ್ಳೆಯದಾಗಿರೋದು. ಅವನಿಗೆ ಕೆಲಸಗಳಿಗೆ ಎಲ್ಲದಕ್ಕೂ ಹೊರಗಡೆ ಹೋಗೋದಕ್ಕೆ ಮತ್ತು ವೆಹಿಕಲಲ್ಲಿ ಓಡಾಡೋದಕ್ಕೆ ಎಲ್ಲನೂ 3-4 ವೆಹಿಕಲಲ್ಲಿ ಓಡಾಡೋದ್ರಿಂದ ಅವನಿಗೆ ನಾವು ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತೀವಿ. ಭಾರಿ ಒಳ್ಳೆಯದು. ಇಲ್ಲ, ನಾವು ಸುಮಾರು 1 ವರ್ಷ ಅಷ್ಟೇ. ನಮಗೆ ಗೊತ್ತಾಗಿದ್ದು 1 ವರ್ಷದ ಹಿಂದೆ. ಅವಾಗ ಬಂದು ನಾವು ಇಲ್ಲಿ ಹೋದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ಕೂ ಅನುಕೂಲ ಆಯಿತು. ಅದಿವರೆಗೂ ನಮ್ಗೆ ಅನುಕೂಲ ಆಗಿರಲಿಲ್ಲ. ಈಗ ನಮ್ಗೆ ಅನುಕೂಲ ಆಗಿದೆ. ಏನು ಹರಕೆ ಅಂಥದ್ದೇನೂ ಇಲ್ಲ. ಏನೋ ನಾವು ಬಂದು ಹೋಗ್ತಾ ಇದ್ವಿ ಅನ್ನೋ ಒಂದು ವಾರನ ಇನ್ನೊಂದು ಮತ್ತೊಂದು ಅಂತ. ನನ್ನ ಮಗ ವಾಟರ್ ಫಿಲ್ಟ್ರ್ ಕೆಲಸ ಮಾಡ್ತಾಯಿದ್ದ. ಅದು ಫಿಲ್ಟ್ರ್ ಕೊಡೋದಕ್ಕೋಸ್ಕರ ಇವತ್ತು ಬಂದು ಅದು ಕೆಲಸ ಮುಗಿಸ್ಕೊಂಡು ನಮ್ಮ ತಂಗಿ ಮಗಳಿಗೆ ಅದು ಅವಳಿಗೊಂದೊಂದು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಸರಿಗಟ್ಟಿಸ್ಕೊಳಕ್ಕೆ ಬಂದಿದ್ದೀವಿ ನಾವು ಇವಾಗ. ನಾವು ಮೊಬೈಲಲ್ಲಿ ನೋಡ್ದೋ ಯೂಟ್ಯೂಬಲ್ಲಿ ಇಲ್ಲಿ ಒಳ್ಳೇದಾಗುತ್ತೆ ಅಂದರು. ನಮ್ಮ ಫ್ರೆಂಡ್ಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದಿದ್ದೀವಿ. ಇವತ್ತೇ ಫಸ್ಟ್ ಬಂದಿರೋದು, ನೋಡಬೇಕು. ಏನು ಹುಷಾರಿಲ್ಲ? ಅವ್ರಿಗೆ ಏನೋ ಮೈ ಮೇಲೆ ಏನೋ ಶಂಕೆ ಥರ ಇದೆ ಅಂತ ಅಲ್ಲಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಮೊಬೈಲಲ್ಲಿ ನೋಡಿ ಇಲ್ಲಿಗೆ ಬಂದರೆ ಒಳ್ಳೇದಾಗ್ಬೋದು ಅಂತ ಬಂದಿದ್ದೀವಿ. ಬೆಂಗಳೂರು. ಅದೇ ಬಂದಿರೋದು ಸಮಸ್ಯೆ. ಅಮ್ಮನ್ನ ಬೇಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಏನೇ ಕೇಳ್ಕೊಂಡ್ರು ಚೆನ್ನಾಗಾಗುತ್ತೆ, ನಡೆಸ್ಕೊಡ್ತಾಳೆ. ಆ ಅಮ್ಮನ್ನ ಬೇಡ್ಕೋಬೇಕು ಭಕ್ತಿಯಿಂದ. ಎಲ್ಲ ಸಮಸ್ಯೆಗೂ ಪರಿಹಾರ ಮಾಡಿಕೊಡ್ತಾಳೆ ಅಮ್ಮನು.
ಎಲ್ಲ ಭಕ್ತರು ಬರ್ತಾರೆ, ಎಲ್ಲೆಲ್ಲರೂ ಬರ್ತಾರೆ. ಚೆನ್ನಾಗಿ ಅನುಕೂಲ ಆಗಿದೆ. ಬಂದವರಿಗೆಲ್ಲ ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ನಾನು 4-5 ತಿಂಗಳಿಂದ ಬರ್ತಾ ಇದ್ದೆ. ದೊಡ್ಡಬಳ್ಳಾಪುರ. ನಾನು ಜೀವಂತವಾಗಿದ್ದೀನಿ ಅಂದ್ರೇ ನಮ್ಮ ತಾಯಿಯಿಂದನೇ. ನಾನು ಇಲ್ಲಿ ಬರೋಕ್ಕೆ ಮುಂಚೆ ಬೇರೆ ಕಡೆ ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಬೇರೆ ಕಡೆ ಬಂದು ಸುಮಾರು ದುಡ್ಡು ತೊಗೊಂಡ್ರೆ ಅವಾಗ ಸದ್ಯಕ್ಕೆ ವಾಸಿ ಆಗ್ತಾಯಿತ್ತು. ಆದರೆ ನನಗೆ ಅಷ್ಟೊಂದು ಇದೆ. ಮತ್ತೆ ಅಮಾವಾಸ್ಯೆ ಬಂದೇ ಸ್ಟಾರ್ಟ್ ಆಗ್ತಾಯಿತ್ತು. ಇಲ್ಲಿ ಬರೋಕ್ಕೆ ಮುಂಚೆ ನನಗೊಬ್ರು ಹೇಳಿದ್ರು, ಈ ಅಮಾವಾಸ್ಯೆಗೆ ನೀವು ಸತ್ತೋಗ್ತೀವಿ, ಇರಲ್ಲ, ನಿಮಗೆ ಇದು ವಾರ್ನಿಂಗ್ ಆಗಿಬಿಟ್ಟೈತೆ ಅಂತ. ಮತ್ತು ಇಲ್ಲಿ ಬರೋಕ್ಕೆ ಮುಂಚೆನೂ ನನ್ನ ಕಾರಲ್ಲಿ ಕರ್ಕೊಂಬರೋಕೆ ಆಗ್ತಾ ಇರಲಿಲ್ಲ. ಅವ್ರ ಕೈ ಕಾಲು ಕಟ್ಟಾಕ್ಬಿಟ್ಟೆ ನನಗೆ ಇಲ್ಲಿ ಕರ್ಕೊಂಬಂದ್ರು. ಅಷ್ಟು ಪ್ರಾಬ್ಲಮ್ ಆಗೋಯಿತು. ಇಲ್ಲಿ ಬಂದಿದ್ದು 3 ದಿವಸಕ್ಕೆ ನನಗೆ ಮುಕ್ಕಾಲು ವಾಸಿ ಪ್ರಾಬ್ಲಮ್ ಸಾಲ್ವ್ ಆಗೋಯಿತು. ಗುರುಗಳಿಂದನೇ ನಮ್ಮಮ್ಮಿಂದನೇ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ, ನಾನು ಇಷ್ಟು ಮಾತ್ರ ನಿಂತ್ಕೊಂಡಿದ್ದೀನಿ ಅಂದರೆ ಅವರಿಂದನೇ. ಪ್ರತಿಯೊಂದು ನನಗೆ ಅವ್ರಿಗೆ ಇವಾಗ ನನಗೆ ಬಂದು ಹೇಳ್ಕೊಳೋದು, ನಾನು ಇನ್ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ನನ್ನ ಪ್ರಾಬ್ಲಮ್ ಎಲ್ಲ ಅವರೇ ನೋಡ್ತಾ ಇರೋದು. ನನ್ನ ನಿಜವಾಗ್ಲೂ ನನ್ನ ಮಕ್ಕಳು, ನನ್ನ ತಾಯಿ ಥರ, ನನ್ನ ಯಜಮಾನ್ರಿಗೆ ನಾನು ಹೆಂಡ್ತಿ ಥರ ಇದ್ದೀನಿ ಅಂದರೆ ನನಗೆ ಅವರೇ ಕಾರಣ. ಅಷ್ಟು ಮಾತ್ರ ಹೇಳ್ತೀನಿ ನಾನು ಅಷ್ಟೇ. ನಾನು ನೆನೆಸ್ಕೊಂಡ್ರೆ ಬರ್ತಾಯಿರ್ತೀವಿ ಮ್ಯಾಮ್, ನೆನೆಸ್ಕೊಂಡ್ರೆ ಬರ್ತಾಯಿರ್ತೀವಿ ನಾವು. ಇವಾಗೆ ಅಂತಲ್ಲ, ಅಮಾವಾಸ್ಯೆ ಬರ್ತೀವಿ, ಪೌರ್ಣಮಿ ಬರ್ತೀವಿ, ಸಂಡ್ರಲ್ಲೂ ಬರಬೇಕು ಅಂತಿದ್ರೆ ಬರ್ತಾಯಿರ್ತೀವಿ. ಪೂಜೆ ಮಾಡ್ಕೊಂಡು ಅಮ್ಮನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಇಲ್ಲಿ ಬಂದಾಗ ಅಂತ ತವ್ರ ಮನೆ ಬಂದು ಹೋದ್ರೆ ಹೆಂಗಿರುತ್ತೆ ಹೆಣ್ಮಕ್ಳಿಗೆ, ಆ ಥರ ಸಮಾಧಾನ ಆಗುತ್ತೆ. ನನಗೆ ಎಷ್ಟೇ ಕಷ್ಟ ಇದ್ರೇನು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಇಟ್ಕೊಂಡಿದ್ದೀವಿ. ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ನನಗೆ ಅವಾಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಹೊರತು ನನಗೆ ತುಂಬ ಉದ್ದಕ್ಕೂ ಬರೋದು ಇಲ್ಲ. ಅಷ್ಟು ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ನಮ್ಮದು KGF. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ದೇವಸ್ಥಾನದಲ್ಲಿಯೇ ವಾಸವಿದ್ದು ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಹೋಗ್ತಾರೆ ಹಲವರು.